ಚಿಕ್ಕಬಳ್ಳಾಪುರ ನಗರದಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ಸ್ಪಂದನಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿನಲ್ಲಿ ಉತ್ತಮ ಫಲಿತಾಂಶದೊಂದಿಗೆ ತೇರ್ಗಡೆಗೊಂಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಿ ಪ್ರೋತ್ಸಾಹ ನೀಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ನ್ಯಾಯಾಧೀಶರಾದ ಗೋಪಾಲಗೌಡ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಕಾಣದ ಕಡಲಲು ವಿದ್ಯಾರ್ಥಿಗಳಿಗೆ ಮೊದಲ ಅವಕಾಶ. ಜೊತೆಗಿರೋಣ, ಎಲ್ಲರೂ ಒಳ್ಳೆ ಸಮಾಜ ಕಟ್ಟೋಣ. ನಿಮ್ಮ ಕುಟುಂಬಕ್ಕೆ ಚೆನ್ನಾಗಾದರೆ ಚಿಕ್ಕಬಳ್ಳಾಪುರ ಚೆನ್ನಾಗಾಗುತ್ತೆ, ಆಗ್ತದೆ. ಡೆಫಿನೆಟ್ ಆಗಿ ನನಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಬೇರೆ ಇನ್ನೇನೇನೋ ನಾನು ಮಾತಾಡಕ್ಕೆ ಸ್ಪಂದನ ವಿದ್ಯಾರ್ಥಿ ಕಾರ್ಯಕ್ರಮ ಒಂದು ಪಾಯಿಂಟ್ ಬಹಳ ಮುಖ್ಯವಾಗಿದೆ. ಕೇಸಾಗಿ ಯಾರು ಮುಂಚೆ ಬೆಳೆದ ಮೇಲೆ ಆವಾಗ ಯಾರು ಸಹಾಯ ಮಾಡಿದ್ದಾರೆ ಕುಟುಂಬಕ್ಕಾಗಿ ಆ ಪಾಯಿಂಟ್ ಹೇಗೆ ನಿಮಗೆ ಸರ್, ನಾನು ಆವಾಗಲೇ ಹೇಳಿದಾಗೆ ಕೃತಜ್ಞತೆ ಅನ್ನೋದು ಮನುಷ್ಯನಿಗೆ ಒಂದು ಹೈಯೆಸ್ಟ್ ಕ್ಯಾರೆಕ್ಟರ್. ತನಗೆ ಯಾರು ಸಹಾಯ ಮಾಡಿರ್ತಾನೆ ಅವರಿಗೆ ವಾಪಸ್ಸು ಸಹಾಯ ಮಾಡೋದು ಸಹ, ಅಥವಾ ಆ ಸಹಾಯವನ್ನು ನೆನೆಸ್ಕೊಳೋದು, ಅಥವಾ ಅವ್ರಿಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೂ ಆ ಥರದ್ದೇ ವ್ಯವಸ್ಥೆಯಲ್ಲಿ ಯಾರಾದರೂ ಬೇರೆಯವ್ರಿಗಿದ್ರೆ, ನಮ್ಮ ಹತ್ರ ₹1 ಜಾಸ್ತಿ ಇದ್ರೆ, ಅಥವಾ ನಮ್ಮ ಕೈಯಲ್ಲಿ ಶಕ್ತಿ ಇದ್ರೆ, ನಮ್ಮ ತಲೆನಲ್ಲಿ ಜ್ಞಾನ ಇದ್ರೆ ಹಂಚ್ಕೊಳೋದಿದೆಯಲ್ಲ, ಅದು ಕೃತಜ್ಞತೆ. ಸಮಾಜಕ್ಕೆ ಮನುಷ್ಯರು ಮಾಡಬೇಕಾಗಿರೋ ಕೆಲಸ. ಮನುಷ್ಯ ಅಂತ ಅನ್ನೋದು ಏನಿದೆ, ಮನಸ್ಸು ಇರುವಂತಹ ಒಂದು ವ್ಯಕ್ತಿಗೆ, ಒಂದು ಪ್ರಾಣಿಗೆ ಮನುಷ್ಯ ಅಂತ ಹೇಳ್ತಾರೆ. ಆ ಒಂದು ಮನಸ್ಥಿತಿ ಇರಬೇಕು, ಕೃತಜ್ಞತೆ ಅನ್ನೋದು ಇರಬೇಕು. ಅದನ್ನೇ ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಪೆರೆಸಂದ್ರ ಭಾಗದಲ್ಲಿ ನಾನು ಆವಾಗಲೇ ಹೇಳಿದಾಗೆ ದಲಿತ ಕುಟುಂಬಗಳು ಹೆಚ್ಚು. ಅವರು ಬಡವರಾಗಿದ್ರು ಸಹ, ನಾವೇನು ತುಂಬ ಆಗರ್ಭ ಶ್ರೀಮಂತರೇನಾಗಿರಲಿಲ್ಲ, ಒಂದಷ್ಟು ಜಮೀನುಗಳಿದ್ದಂಥವ್ರು. ಆದರೂ ಸಹ ಊರಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾದಾಗ, ಏನೇ ವಿಷಯ ಇದ್ದಾಗ ನಮ್ಮ ಜೊತೆ ತುಂಬ ಗಟ್ಟಿಯಾಗಿ ನಿಂತ್ಕೊಂಡಂಥವ್ರು. ಅವರಿಂದ ನಾವಿವತ್ತು ಒಂದಷ್ಟು ಕೆಲಸ ಮಾಡೋಕ್ಕಾಯ್ತು, ಇವತ್ತು ಒಂದಷ್ಟು ಬೆಳೆಯೋಕ್ಕಾಯ್ತು. ಇವತ್ತೇನೋ ಒಂದು ದೇವರು ಒಂದು ಸ್ಥಾನದಲ್ಲಿ ಇಟ್ಟಿದ್ದಾಗ ಅವ್ರಿಗೊಂದಷ್ಟು ಕೃತಜ್ಞತೆಯನ್ನು ಸಲ್ಲಿಸುವಂಥ ಕೆಲಸ ಮಾಡ್ತಿದ್ದೀವಿ. ಪೆರೆಸಂದ್ರದವರ ದಲಿತ ಕುಟುಂಬಗಳು ಮಾಡಿದ್ದಕ್ಕೆ ಇಡೀ ಚಿಕ್ಕಬಳ್ಳಾಪುರದ ದಲಿತ ಕುಟುಂಬಗಳ ಜೊತೆ ನಿಂತ್ಕೊಳ್ಳುವಂಥ ಕೆಲಸವನ್ನ, ಒಂದು ಅಳಿಲು ಸೇವೆಯನ್ನು ಸಲ್ಲಿಸುವಂಥ ಕೆಲಸ ಮಾತ್ರ ಮಾಡ್ತೀವಿ. 3 ವರ್ಷದಿಂದ ನೀವು SC/ST ಜನಾಂಗದ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಿದ್ದೀರಿ. ಆದರೆ ಇವತ್ತು ಸಂಸದರು ಎಲ್ಲರಿಗೂ ಲಂಸಮ ಕೊಡ್ತೀನಿ ನಾನು ಅಂತೇಳಿ ನಿಮ್ಮಿಂದನೇ ಪ್ರೇರಣೆ ಆಗಿ ಅವ್ರು ಕೊಡ್ತಿದ್ದಾರೆ ಅನ್ನೋ ಇದೆಯಲ್ಲ. ಬಸವಣ್ಣನವ್ರು ಹೇಳಿದಾಗೆ, ಉಳ್ಳವನು ಶಿವಾಲಯ ಕಟ್ಟುವನು ನಾನೇನು ಮಾಡಲ್ಲಯ್ಯ, ಬಡವನಯ್ಯ ಅಂತ. ಆ ರೀತಿ ಸಂಸದರು ನನ್ನಿಂದ ಸ್ಫೂರ್ತಿ ಪಡ್ತಿದ್ದಾರೋ, ಅಥವಾ ಸಂಸದರಿಂದನೇ ಅವ್ರಿಗೇನಾದ್ರೂ ಅನಿಸಿ ಮಾಡ್ತೋ, ಅದೇನಾದ್ರೂ ಇರಲಿ, ಎಲ್ಲರಿಗೂ ಅವರು ಕೊಡುವಂತಹ ಕೆಲಸ ಇದೆಯಲ್ಲ, ನಿಜಕ್ಕೂ ಒಳ್ಳೆ ಕೆಲಸ. ಆ ಕೆಲಸವನ್ನ ಅವರು ಮಾಡಲಿ. ನಾವು ಸಹ ಅದಕ್ಕೆ ಶುಭಾಶಯಗಳನ್ನ ಕೊಡ್ತೀವಿ. ಸಮಾಜ ಕಟ್ಟೋದು ಇದೇ ರೀತಿನೇ. ಯಾರಿಂದನೂ ಯಾರೋ ಸ್ಫೂರ್ತಿ ಆಗೇ ಆಗ್ತಾರೆ. ನಾನು ಇವಾಗ ಏನು ಹೇಳಿದೆ, ನಾನು ದಲಿತ ಕುಟುಂಬಗಳಿಂದ ಆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಆ ಸ್ಕಾಲರ್ಶಿಪ್ಪೇ ಕೊಡಬೇಕು ಅನ್ನೋದು ನಾನು ಇನ್ನೆಲ್ಲೋ ಯಾರನ್ನೋ ನೋಡಿ ಸ್ಫೂರ್ತಿ ತಗೊಂಡಿದ್ದೆ. ಸಹಜವಾಗಿ ಆಗೋಂಥ ಪ್ರಕ್ರಿಯೆ ಇದು. ಅದರಲ್ಲಿ ನಂದೇನೋ ದೊಡ್ಡದಿದೆ, ದೊಡ್ಡ ವ್ಯಕ್ತಿತ್ವ ಅಂತ ನನಗೇನು ಅನ್ಸಲ್ಲ. ನಾನೇನೋ ದೊಡ್ಡ ಸಹಾಯ ಮಾಡಿಬಿಟ್ಟೆ ಅಂತ ಅನ್ಸಲ್ಲ. ನಾನು ದೊಡ್ಡ ಮನುಷ್ಯ ಅಂತ ಅನ್ಸಲ್ಲ. ಸಂಸದರಿಗೆ ಅಷ್ಟೊಂದು ಎಲ್ಲ ಚಿಕ್ಕಬಳ್ಳಾಪುರದ ಎಲ್ಲ ಮಕ್ಕಳಿಗೂ ಕೊಡೋಷ್ಟು ಅವ್ರ ಹತ್ರ ಸಂಪನ್ಮೂಲ ಇದ್ದಾಗ ಕೊಡೋದು ಒಳ್ಳೆಯದು. ಎಲ್ಲರನ್ನೂ ಸೇರಿ ಕಟ್ಟೋಣ, ಚಿಕ್ಕಬಳ್ಳಾಪುರನ ಒಂದು ಸುಂದರವಾದಂತಹ ಒಂದು ಚಿಕ್ಕಬಳ್ಳಾಪುರ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟ. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಇಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ 3ನೇ ಹಂತ ಶುದ್ಧೀಕರಣ ಆಗಬೇಕು ಅಂತೇಳಿ 1 ಲಕ್ಷ ಸಹಿ ಸಂಗ್ರಹಕ್ಕೆ ಇವತ್ತು ದಿವಸ ಕೈ ಹಾಕಿದೆ. ಅದು ಸಕ್ಸಸ್ ಆಗುತ್ತಾ? ಎಲ್ಲಿವರೆಗೂ ಬಂದಿದೆ? ನೀವು ಯಾವಾಗ ಡೆಲ್ಲಿಗೆ ಹೋಗ್ತೀವಿ? 100% ಸಕ್ಸಸ್ ಆಗುತ್ತೆ. ಏನಂತಂದ್ರೆ, 1 ಲಕ್ಷ ಸಹಿ ಸಂಗ್ರಹ ಅಭಿಯಾನ ಏನಿದೆ, ನನ್ಗೆ ಯಾವುದೋ ಒಂದು ಮೊದಲೇ ಒಂದು ಪಡೆ ಆಗ್ಲಿ ಇನ್ನೊಂದಾಗ್ಲಿ ಇಲ್ಲ. ಹೊಸದಾಗಿರುವಂತಹ ಯುವಕರು, ಕೆಲ್ಸಕ್ಕೆ ಹೋಗುವಂತ ಯುವಕರು ಆ ಊರುಗಳಲ್ಲಿ ಕೆಲಸ ಮಾಡ್ತಾರೆ. ಏನ್ ಮಾಡ್ತಾರೆ, ನಾನು ಅಬ್ಸರ್ವ್ ಮಾಡ್ದಂಗೆ ರಜಾ ದಿವಸ ಮಾಡ್ತಾರೆ ಪಾಪ.
ಶನಿವಾರ ಭಾನುವಾರ ಒಂದು 10 ಮನೆ 15 ಮನೆ 20 ಮನೆಗೆ ಹೋದಾಗ ಆ ರೀತಿ ಮಾತ್ರ ಅವ್ರು ಮಾಡ್ತಿರೋದ್ರಿಂದ ಇನ್ನೊಂದಷ್ಟು ದಿವಸ ಆಗುತ್ತೆ. ಬಟ್ ಪ್ರತಿ ಊರನ್ನು ಟಚ್ ಮಾಡಿದೀವಿ ನಾವು, ಅದಕ್ಕೆ ನಂಗೆ ಹೆಮ್ಮೆ ಇದೆ. ಮತ್ತೆ ಇದು ಎಲ್ಲರಿಗೂ ಬೇಕಾದ ಕೆಲಸ ಆಗಿರೋದ್ರಿಂದ ಅವರೆಲ್ಲರೂ ಪಕ್ಷಾತೀತವಾಗಿ ಯಾರು ಯಾವ ಪಕ್ಷದಲ್ಲಿರ್ಲಿ, ಯಾವ ಧರ್ಮದಲ್ಲಿರ್ಲಿ, ಯಾವ ಜಾತಿಯಲ್ಲಿರ್ಲಿ, ಒಳ್ಳೆ ಕೆಲಸ ಅಲ್ಲಪ್ಪ, ನಾವು ಕುಡಿಯೋ ನೀರಿಗೆ ನಾವು ಮಾಡೋಕೆ ಏನಂತೆ ಅಂತ ಹೇಳಿ ಪ್ರತಿಯೊಬ್ರು ಮಾಡ್ತಿದ್ದಾರೆ, ಯಾರು ಮಾಡಲ್ಲ ಅಂತ ಹೇಳ್ತಿಲ್ಲ. ಮಾಡೋದು ಯಾಕೆ ನಾವು ಇನ್ನೊಂದಷ್ಟು ದಿವಸ ಬೇಕು ಅಂತಂದ್ರೆ, ನನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದಂಗೆ ನನ್ನೆಲ್ಲ ಮಿತ್ರರು ಏನಿದ್ರೆ ಯುವಕರು, ಕೆಲಸ ಮಾಡುವಂತ ಯುವಕರು, ಮೋಸ್ಟ್ ಆಫ್ ದ ಫ್ರೆಂಡ್ಸ್, ಅವರೆಲ್ಲರೂ ಸಹ ರಜಾ ದಿವಸ ಹೋಗಿ ಒಂದಷ್ಟು ಮನೆಗಳು ಮಾಡ್ತಾ ಇರೋದ್ರಿಂದ ಈಗಾಗಲೇ ಒಂದು 200-250 ಹಳ್ಳಿಗಳನ್ನ ನಾವು ತಲುಪಿದೀವಿ. ಕೆಲವು ಹಳ್ಳಿಗಳಲ್ಲಿ 2-3 ಬುಕ್ ಖಾಲಿ ಆಗ್ಬಿಟ್ಟಿದೆ. ಆ ರೀತಿಯಾದಂತ ಕೆಲಸ ಮಾಡ್ತಿದೀವಿ. ಲಕ್ಷ ಅಲ್ಲ, ಲಕ್ಷಕ್ಕಿಂತಲೂ ಹೆಚ್ಚಿನ ಸಹಿ. ನೋಡಿ, ಇವತ್ತು ಬಂದಿದ್ರು ಜನ ಎಲ್ಲ, ಇಲ್ಲಿ ಬೇಕಾದ್ರೆ ಬುಕ್ಸ್ ಇಟ್ಟಿದ್ರೆ ಒಂದು 2-3 ಸಾವಿರ ಸೈನ್ ಆಗ್ತಿತ್ತು. ನನಗೆ ಆ ತರ ಮಾಡೋದು ಇಷ್ಟ ಇಲ್ಲ, ಇಡಬಾರ್ದು ಅಂತ ಹೇಳಿದೆ. ಯಾಕೆಂತಂದ್ರೆ ನಾವು ಹಂತ ಹಂತವಾಗಿ ಪ್ರತಿ ಹಳ್ಳಿನಲ್ಲೂ ಪ್ರತಿ ಮನೆನೂ ತಲುಪಬೇಕು. ಆವಾಗ ಮಾತ್ರ ಅದಕ್ಕೊಂದು ಅಕೌಂಟಬಿಲಿಟಿ. ಎಲ್ಲೋ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸೈನ್ ಮಾಡಿ ಅಂದ್ರೆ 108 ಜನ ಸೈನ್ ಮಾಡ್ತಾರೆ. ಏನ್ ಸೈನ್ ಮಾಡಕ್ಕೆ ಏನಕ್ಕೆ? ಹಣ ಕೊಡಂಗಿಲ್ಲ, ಇನ್ನೊಂದು ಕೊಡಂಗಿಲ್ಲ. ಪ್ರತಿ ಮನೆನೂ ನಾವು ತಲುಪಬೇಕು, ಅವರಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳ್ಬೇಕು. ತಿಳಿಸಿ ಹೇಳಿದ ನಂತರ ಅದು ಸರಿ ಇದ್ರೆ ಮಾತ್ರ ಅವ್ರು ಸಿಗ್ನೇಚರ್ ಮಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಗಿರೋದ್ರಿಂದ ನಾವು ಹಂತ ಹಂತವಾಗಿ ಹೋಗ್ತಿದ್ವಿ. ಇನ್ನೊಂದಷ್ಟು ದಿವಸ ಟೈಮ್ ತಗೊಬೋದು, ಬಟ್ ಅರ್ಥಪೂರ್ಣವಾಗಿ ಕೆಲಸ ಮಾಡ್ತೀವಿ. ಸರ್, ಈಗ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳೇ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು, ನೀವು ಮಾಡ್ತಾ ಇರ್ತಕ್ಕ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ವಿದ್ಯಾರ್ಥಿಗಳನ್ನ ಎದ್ದು ನಿಲ್ಲಿಸಿ 3 ಸಾರಿ ಲಾಲ್ ಸಲಾಂ ಹೊಡೀರಿ ಅನ್ನುವಂತ ಒಂದು ಘೋಷಣೆಯನ್ನ ಕೊಡ್ತಾರೆ. ಇದರಿಂದ ನಿಮ್ಮ ಸೇವೆ ಇನ್ನಷ್ಟು ಮೇಲಕ್ಕೆ ಹೋಗುತ್ತಾ, ಕೆಳಗಡೆ ಬರುತ್ತೆ? ಡೆಫಿನೆಟ್ ಆಗಿ ಸರ್. ಯಾರಾದ್ರೂ ಒಂದು ಚಿಕ್ಕ ಹುಡುಗ ಆಗಿರ್ಬೋದು ಅಥವಾ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು, ಯಾರಾದ್ರೂ ಒಬ್ರು ಬೆನ್ನು ತಟ್ಟಿದ್ರೆ ನಿಮ್ಮ ಹುರುಪು, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಅದು ಸಹಜವಾಗಿ. ನಾವು ಇವತ್ತು ಮಕ್ಕಳ ಬೆನ್ನು ತಟ್ಟುವಂತ ಕೆಲಸ ಮಾಡಿದ್ವಿ, ದೊಡ್ಡವ್ರು ಬಂದು ನಮ್ಮ ಬೆನ್ನು ತಟ್ಟುವಂತ ಕೆಲಸ ಮಾಡಿದ್ರು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಈ ಅಂತಹ ಸ್ಥಾನದಲ್ಲಿ ಇದ್ದಂಥವ್ರು ಇಲ್ಲಿ ಬಂದು ನಮ್ಮನ್ನ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಪ್ಪ ಅಂತಂದಾಗ ಸರಿಯಾದ ದಾರಿನ ಹೋಗ್ತಾ ಇದೀವಿ ಅನ್ನೋಂಥ ಒಂದು ಆತ್ಮತೃಪ್ತಿ ನಮಗಿದೆ. ಅವರ ಏನಿವತ್ತು ಹೇಳಿದ್ದಾರೆ, ಅವರ ಒಂದು ನಂಬಿಕೆಯನ್ನ ಉಳಿಸ್ಕೊಳೋದಕ್ಕೆ ಜವಾಬ್ದಾರಿ ಸಹ ಜಾಸ್ತಿ ಆಗಿದೆ ಇವತ್ತು. ಅದನ್ನ ಉಳಿಸ್ಕೊಳ್ಳೋ ಅಂತ ಕೆಲಸ ಮತ್ತು ಅವರಿಗೆ ಹೆಮ್ಮೆ ತರುವಂತ ಕೆಲಸ ಇನ್ನಷ್ಟು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮಾಡುತ್ತೆ ಅಂತ ಈ ಮುಖಾಂತರ ಹೇಳಕ್ ಕೆಂಪೇಗೌಡ ಜಯಂತಿಯಲ್ಲಿ ನಿನ್ನೆ ಆದ ಗೊಂದಲ ನಿಜಕ್ಕೂ ವಿಷಾದನೀಯ. ಚಿಕ್ಕಬಳ್ಳಾಪುರದ ಚರಿತ್ರೆ ಪುಟಗಳಲ್ಲಿ ಒಂದು ಕಪ್ಪು ಅಕ್ಷರಗಳಲ್ಲಿ ಬರೆಯುವಂತಹ ಒಂದು ವಿದ್ಯಮಾನ ನಿನ್ನೆ ಆಗಿದ್ದು ನಿಜಕ್ಕೂ ಬೇಜಾರ್ ತರುವಂತಹ ಕೆಲಸ.